ನಂಬಿಕೆಯನ್ನು ಕಳಕೊಳ್ಳಬೇಡಿರಿ. ಎಷ್ಟು ಜನ ಏನೇ ನೋಡಲಿ. ಗುರು ಏನು ಅನ್ಕೊಂಡಿದ್ದೆ, ನಾನಂತೂ ಈ ಸೆಲ್ಫ್ ವ್ಲಾಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಗುರು. ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಬಿಡಬೇಕು. ಇವಾಗ ಈಜುಕೊಳ್ಳಲೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ ತುದಿಗೆ. ಇವಾಗ ಇಲ್ಲಿಂದ ಪ್ರಯಾಣ ಮತ್ತಷ್ಟು ಉನ್ಮೋದಕ, ತುಂಬ ಕಷ್ಟವಾದ ಪ್ರಯಾಣ ಇವಾಗ ಮಾಡುತ್ತಿದ್ದೇವೆ. ಯಾಕಂದರೆ ತುಂಬ ಜಾಸ್ತಿ ಮೆಟ್ಟಿಲುಗಳು ಇಲ್ಲಿ ಇದ್ದಾವೆ. ಅದಕ್ಕೋಸ್ಕರ ಎಲ್ಲ ಬಿಟ್ರೆ ಸೆಲ್ಫ್ ವ್ಲಾಗ್ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಜುಜುಬಿ ಏನೂ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಈ ಬಾಗುರು ಅದರಲ್ಲೂ ಜೊತೆಯಲ್ಲಿ ಬಂದಿರೋರು ಕೈ ಬಿಟ್ಬಿಟ್ರೆ ಕಷ್ಟ. ಅವನಿಗೋಸ್ಕರ ನಾನು ಕಾಯುತ್ತಾ ಇದ್ದೇನೆ. ನನಗೆ ಸ್ವಲ್ಪ ಮುಜುಗರ ಉಂಟು, ಜೊತೆಗೆ ನಾಚಿಕೆ ಕೂಡ ಸ್ವಲ್ಪ ಜಾಸ್ತಿನೇ ಉಂಟು. ಅದಕ್ಕೋಸ್ಕರ ನಾನು ಇಲ್ಲೇ ಕಾಯ್ದಿರುತ್ತೇನೆ ನಮ್ಮ ಹುಡುಗರು ಬರುವವರೆಗೂ. ನಿನ್ನು ಹುಡುಕಲೆಂದು ನಾನು ಇಲ್ಲಿ ಕಾಯುತ್ತಿರುವೆ, ಎಲ್ಲ ನೋಡಿಕೊಂಡು ಹೋಗುತ್ತಿರುವರು ನಮ್ಮನ್ನು. ನಮಗೆ ಸ್ಟಾರ್ಟು ಆಗುತ್ತಿರುವುದು ನಾಚಿಕೆ. ಗುರು ನಮ್ಮ ಹುಡುಗ ಅಲ್ಲೇ ಯಾಕೋ ಸ್ಟ್ರಕ್ ಆಗಿದ್ದಾನೆ, ಏನಕ್ಕೆ ಅಂತ ಗೊತ್ತಿಲ್ಲ. ನನಗೆ ಇನ್ನೊಂದು ಗುರು, ನನಗೆ ಯಾವಾಗಲಿಂದನೋ ಕೇಳಬೇಕಂತ ಅಂದ್ಕೊಂಡಿದ್ದೆ. ಮೊನ್ನೆ ಮಂತ್ರಾಲಯ ಹೋದಾಗ ಕೇಳಬೇಕು ಅಂದ್ಕೊಂಡಿದ್ದೆ. ನಮ್ಮ ಹುಡುಗರು ತುಂಬ ದೇವಸ್ಥಾನಕ್ಕೆ ಬರುವುದು ಒಂದೇ ಒಂದು ಕಾರಣಕ್ಕಾಗಿ. ಆ ಕಾರಣ ಏನೆಂಬುವುದು ನೀವೇ ವಿವರಿಸಬೇಕೆಂದು ವಿನಂತಿ. ಒಂದು ಸ್ವಲ್ಪ ಜನ ಅಷ್ಟೇ ಭಕ್ತಿಗೋಸ್ಕರ ಬರ್ತಾರೆ, ಇನ್ನೊಬ್ಬರು ದೇವಿ ಆಶೀರ್ವಾದಕ್ಕೋಸ್ಕರ ಬರ್ತಾರೆ ಎಂಬುದು ನನಗಿರುವ ಸಂಕೋಚ. ಇದು ನಿಜವಾದರೆ ಎಸ್ ಅಂತೂ ಕಾಮೆಂಟ್ ಮಾಡಿ, ಸುಳ್ಳಾದರೆ ಸುಳ್ಳು ಅಂತ ಕಾಮೆಂಟನ್ನು ನೀವು ಹಾಕಬೇಕೆಂದು ವಿನಂತಿ. ನಮ್ಮ ಹುಡುಗರು ಬರಲಿಲ್ಲವೆಂದು ನಾನು ಕಾಯುತ್ತಿರುವೆ ಇಲ್ಲಿ, ಅವರು ಏನು ಮಾಡುತ್ತಿರುವರೆಂದು ನಾ ನೋಡುತ್ತಿರುವೆ, ಇಣುಕಿ ಇಣುಕಿ ನೋಡುತ್ತಿರುವೆ. ಸೊ ಅವ್ರು ಬಂದಿಲ್ಲ ಅಂದರೆ ಏನು ನಾವೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆದರೆ ಇವಾಗ ಎಲ್ಲರೂ ಚಕ್ಕರಾಗಿಬಿಟ್ಟಿದ್ದಾರೆ. ಅಲ್ಲಿ ಕೆಲವೊಂದು ಜನ ಅಲ್ಲಿ ಇದ್ದಾರೆ, ಇನ್ನು ಕೆಲವೊಂದು ಜನ ಅಲ್ಲಿದ್ದಾರೆ, ನಾನು ಮಾತ್ರ ಇಲ್ಲಿದ್ದೀನಿ. ಯಾಕೆ ಇಲ್ಲಿದ್ದೀನಿ ಅಂತ ನನಗೂ ಗೊತ್ತಿಲ್ಲ, ಆದರೆ ಇದ್ದೀನಿ, ಇರುವುದು ಮಾತ್ರ ನಿಜ. ಇವಯ್ಯ ಯಾರೋ ಬಗ್ಗೆ ನೋಡ್ತಾನಲ್ಲ ಗುರು, ಇದು ತುಂಬ ಸಂಕೋಚವಾದ ವಿಷಯ. ಏನು ಮಾಡಬೇಕೆಂದು ತಿಳಿಯದ ನಿಯಮಗಳನ್ನು ನಾವು ಸಿಗ್ಗುಬಡದ್ದು ಗುರು. ನಾಚಿಕೆ ಬೇಡವೆಂದು ನಾವು ವಿವರಿಸುತ್ತಿದ್ದೇವೆ. ನೀವು ಸೆಲ್ಫ್ ವ್ಲಾಗು ಮಾಡುತ್ತಿರುವ ವೇಳೆಯಲ್ಲಿ ನೂರಾರು ಸಂಕೋಚಗಳು ಬರಬಹುದು, ನೂರಾರು ಜನ ನೂರಾರು ಬಾರಿ ಥಿಂಕ್ ಮಾಡಬಹುದು. ಆದರೆ ನೀವು ನಂಬಿಕೆಯನ್ನು ಕಳಕೊಳ್ಳಬೇಡಿರಿ. ಎಷ್ಟು ಜನ ಏನೇ ನೋಡಲಿ, ಎಷ್ಟು ಜನ ಏನೇ ಮಾತಾಡಲಿ, ನಾವು ಮಾತ್ರ ಮಮ್ಮಿ ಸಿಸ್ಟರ್ ಮೇಲೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಪೂಜೆ ಕೆಲಸ ಅವರು, ಅನುಗ್ರಹ ವಿಚಾರ ನಮ್ಮದು. ನಾವು ಹುಡುಗರೆಲ್ಲ ಬರೋದು ಪೂಜೆ ಮಾಡ್ಲಿಕ್ಕಂತೂ ಅಲ್ಲ ಗುರು, ತಿರುಪೇಶೋಕಿ ಮಾಡಲಿಕ್ಕೆ. ತಿರುಪೇಶೋಕಿ ಏನು ಗೊತ್ತಾ? ತಿರುಪೇಶೋಕಿ ಅದು ಎಲ್ಲರಿಂದಲೂ ಸಾಧ್ಯವಾಗುವುದಿಲ್ಲ, ನಮ್ಮಿಂದ ಮಾತ್ರನೇ ಸಾಧ್ಯವಾಗುವುದು. ಏನಂತೀರ? ನಿಜ ಅಲ್ವಾ? ಫೈನಲಿ ಗುರು, ಇಲ್ಲಿ ಹೆಚ್ಚು ಕಮ್ಮಿ ಒಂದು ಹಾಫ್ ಆನ್ ಅವರ್ ಮೇಲೇ ಟೈಮ್ ಸ್ಪೆಂಡ್ ಮಾಡಾಯಿತು. ಸಿಕ್ಕಾಪಟ್ಟೆನೇ ಸುಸ್ತಾಗ್ತಿದೆ. ಸೊ ಇದೊಂಥರ ಒಳ್ಳೆಯ ಸುದ್ದಿನೇ, ಯಾಕಂದರೆ ನಾವು ಸ್ವಲ್ಪ ರೆಸ್ಟ್ ಕೂಡ ಮಾಡಿದ್ವಿ ಗುರು. ಸೊ ಆಯಿತು, ಮುಂದಿನ ವಿಡಿಯೋ ಹಾಗೆ ಚಲಾವಣೆ ಮಾಡ್ತೀನಿ. ನಮ್ಮ ಯುವಕರು ಬರುವುದು ತುಂಬ ತಡವಾಗುತ್ತಿದೆ, ವಿಡಿಯೋ ತುಂಬ ಉದ್ದ ಆಗುತ್ತದೆ, ತುಂಬ ಕಷ್ಟ ಆಗುತ್ತದೆ. ಆಮೇಲೆ ನೀವು ನಮ್ಮನ್ನು ಬೈಕೊಳ್ಳುವುದು ಸಹಜವಾಗುತ್ತದೆ. ಆದ ಕಾರಣ ನಾನು ಈಗ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತೇನೆ, ಆಮೇಲೆ ಮುಂದುವರಿಸುತ್ತೇನೆ. ಮರೆಯಬೇಡಿರಿ. ಹೇ ಬಾಯ್.